ಬಿಬಿಎಂಪಿ ನ್ಯೂಸ್ 9ಗೆ ಸ್ವಾಗತ. ಮೊದಲಿಗೆ ಮುಖ್ಯಾಂಶಗಳು. ನಾನು ಬಿಜೆಪಿಯವರಿಗೆ ಕೇಳಲಿಕ್ಕೆ ಈಗ ಇಲ್ಲಾಗಕ್ಕೆ ಹೇಳಕ್ಕೆ ಅವ್ರಿಗೆ ಧೈರ್ಯ ಇಲ್ಲ. ಹೊರಗಡೆ ಯಾರು ಅವ್ರು ಹೇಳಿ. ಪ್ರತಿಯೊಬ್ಬ ವ್ಯಕ್ತಿ ತನ್ನ ಸ್ವಾಭಿಮಾನವನ್ನು ಉಳಿಸಿಕೊಂಡು ಉದ್ಯೋಗ ಕೇಳೋಷ್ಟು ಒಂದು ಅವಕಾಶ ಇತ್ತು. ನಾನು ಹೇಳ್ತಾ ಇದ್ದೀನಿ, ಬಿಜೆಪಿ ರಾಜ್ಯದಲ್ಲೇ ಇದನ್ನ ಇಂಪ್ಲಿಮೆಂಟ್ ಮಾಡಲಿಕ್ಕೆ ಸಾಧ್ಯ, 40% ಕೊಡ್ಲಿಕ್ಕೆ ಸಾಧ್ಯ ಇಲ್ಲ. ಆಮೇಲೆ ತನ್ನ ಸ್ವಂತ ಜಮೀನುಗಳಲ್ಲಿ ಅವತ್ತ ಮಾಡ್ಕೊಳಕ್ ಅವಕಾಶ ಸಿಕ್ಕಿಲ್ಲ ಅಂದ್ರೆ ಕಾಂಟ್ರಾಕ್ಟರ್ ಹತ್ರ ಯಾರು ಹೋಗಿ ಮಾಡ್ತಾರೆ? ಕಾಂಟ್ರಾಕ್ಟರ್ ಹತ್ರ ಮಾಲಿ ಅಂದ್ರೆ ನೀವು ಕಾಂಟ್ರಾಕ್ಟರ್ ಹತ್ರ ಮಾಡ್ಕೊಂಡು ಕಾಂಟ್ರಾಕ್ಟರ್ಗಳಿಗೆ ಇವರು ಹಣ ಕೊಡುವಂತ ಕೆಲಸ, ಆ ಕೆಲಸ ಕಾಂಟ್ರಾಕ್ಟ್ ಬೇರೆ ನಡೆದೇ ನಡೀತದೆ. ಆದ್ರೆ ಈ ಸ್ವಾಭಿಮಾನದ ಹಕ್ಕಿದೆಯಲ್ಲ, ಉದ್ಯೋಗದ ಹಕ್ಕಿದೆಯಲ್ಲ, ಆ ಹಕ್ಕನ್ನ ಇವತ್ತು ಕಿತ್ಕೊಂಡಿದ್ದಾರೆ. ಆಮೇಲೆ ಪಂಚಾಯತಿಗಳು ತೀರ್ಮಾನ ಮಾಡ್ತಿದ್ದು, ಈಗ ಹೌ ಕ್ಯಾನ್ ಸೆಂಟ್ರಲ್ ಗವರ್ಮೆಂಟ್ ಡಿಸೈಡ್ ಇದನ್ನ ಕೊಡ್ಬೇಕು ಅಂತ ಅಂದ್ಬಿಟ್ಟು ಈಗ ಸೆಂಟ್ರಲ್ ಗವರ್ಮೆಂಟ್ ಮ್ಯಾಪಿಂಗ್ ಮಾಡ್ತಾರಂತೆ, ಎಲ್ಲೆಲ್ಲಿ ಏನ್ ಕೆಲಸ ಕೊಡಬೇಕು, ಏನ್ ಮಾಡ್ಬೇಕು, ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಮಾಡ್ಬಿಟ್ಟು ಅವರು GPS ಮಾಡ್ಬಿಟ್ಟು ನೀವು ಇಂಥ ಕೆಲಸ ಮಾಡಿ ಅಂತ ಹೇಳ್ತಾರಂತೆ. ಸೊ ಇದು ಪ್ರಾಕ್ಟಿಕಲಿ ಇದು ಸಾಧ್ಯನೇ ಇಲ್ಲ, ಇದನ್ನ ಇಂಪ್ಲಿಮೆಂಟ್ ಮಾಡ್ಲಿಕ್ಕೆ ಸಾಧ್ಯ ಇಲ್ಲ. ಸೊ ಅದಕ್ಕೆ ಮುಖ್ಯಮಂತ್ರಿಗಳು ಏನ್ ತಂದಿದ್ದಾರೆ ಇದು ಬಹಳ ಅರ್ಥ ಇದೆ. ನಮ್ಮ ಪಕ್ಷ ಮತ್ತು ನಮ್ಮ ಸರ್ಕಾರ ಇವೆರಡೂ ಕೂಡ ಕೊನೆಯ ದಿನದವರೆಗೂ ಕೂಡ ಯಾವ ರೀತಿ ರೈತರ ವಿಚಾರದಲ್ಲಿ ಹೋರಾಟ ಮಾಡಿ ರೋಲ್ ಬ್ಯಾಕ್ ಮಾಡಿದೋ ಆ ರೀತಿ ರೋಲ್ ಬ್ಯಾಕ್ ಮಾಡಿ ಮತ್ತೆ ಇವತ್ತು ಮಹಾತ್ಮ ಗಾಂಧೀಜಿ ಅವರ ಹೆಸರಿನಲ್ಲಿ ಏನು ಉದ್ಯೋಗ ಖಾತ್ರಿ ಯೋಜನೆಯನ್ನ ಇದೆ ಅದನ್ನ ಉಳಿಸ್ಕೊಳ್ಬೇಕು ಅನ್ನೋ ಒಂದು ಹೋರಾಟವನ್ನ ಮಾಡಲಿಕ್ಕೆ ಈ ನಿರ್ಣಯವನ್ನ ಮುಖ್ಯಮಂತ್ರಿಗಳು ತಂದಿದ್ದಾರೆ. ಸಂಪೂರ್ಣವಾಗಿ ಇಡೀ ನಮ್ಮ ಇಲ್ಲಿರುವಂತಹ ಸರ್ಕಾರ ಮತ್ತು ಶಾಸಕರೆಲ್ಲ ಕೂಡ ಬೆಂಬಲಿಸಿ ಇಡೀ ಸದನ ಅವ್ರಿಗೆ ಏನಾದ್ರು ಮಾತಾಡೋಂತ ಒಂದು ಹಕ್ಕಿತ್ತಿದ್ರೆ ಮಾತಾಡಿ ಅವರ ಪ್ರತಿಪಾದಿಸಬಹುದಾಯ್ತು. ಅದರಲ್ಲಿ ವಿಫಲ ಆಗಿದ್ದಾರೆ. ಸೊ ಅದರಿಂದ ಇಡೀ ನಮ್ಮ ಹೋರಾಟ ಮುಂದುವರಿಯುತ್ತದೆ.